ಹಾಯ್, ಇದು 3ನೇ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದೆ. ಮಂಟಿಕ್ಯಾತ್ನಹಳ್ಳಿ ಹತ್ರ ಇರುವ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಸುವರ್ಣನಗರದಲ್ಲಿರೋದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಹೋದ್ವಾರನೂ ಹೋಗಿದೆ, ಬಟ್ ನನಗೆ ಈ ವಾರನೂ ಹೋಗಬೇಕು ಅಂತ ಅನ್ನಿಸ್ತು. ನಾವು ಚಾಮುಂಡಿ ಬೆಟ್ಟಕ್ಕಂತೂ ಹೋಗೋಕ್ಕಾಗಲ್ಲ, ತುಂಬ ರಶ್ ಇರೋದ್ರಿಂದ ಒಂಥರ ಭಯ, ಅಯ್ಯೋ ರಶ್ಶು ದರ್ಶನ ಆಗಲ್ಲ ಅಂತೇಳಿ. ಆದರೆ ಈ ದೇವಸ್ಥಾನದಲ್ಲಿ ಹೇಗೆ ಅಂದರೆ ಎಷ್ಟೇ ರಶ್ ಇದ್ರೂ ಕೂಡ ಬೇಗ ಬೇಗ ದರ್ಶನ ಆಗುತ್ತೆ. ನೋಡೋಕ್ಕೆ ಎಷ್ಟೊಂದು ರಶ್ಶು ಅಂತ ಅನ್ಕೋಬೋದು, ಬಟ್ ಹಾಗಲ್ಲ, ಬೇಗ ದರ್ಶನ ಆಗುತ್ತೆ. ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. 5 ನಿಮಿಷ ಅಲ್ಲೇ ಕೂತ್ಕೊಂಡು ಸರಿ ಅಂತ ಅನ್ನ ಪ್ರಸಾದನೂ ಇತ್ತು, ಹೋದ್ವಿ. ಅಲ್ಲೂ ಪ್ರಸಾದ ತಿಂದ್ಕೊಂಡು ಒಂದು 5 ನಿಮಿಷ ಹಾಗೆ ಫೋಟೋಸ್ ಎಲ್ಲ ತೊಗೊಂಡು, ಮತ್ತು ದಿನೇಶ್ ಇದೇ ಫಸ್ಟ್ ಟೈಮ್ ಬಂದಿದ್ದವರು. ನಾನೇ ಹಿಂಸೆ ಮಾಡಿ ಕರ್ಕೊಂಡೋದೆ. ಇಲ್ಲಪ್ಪ ನಾನು ರಶ್ಶು ಬರಲ್ಲ ಅಂತ ಹೇಳ್ತಿದ್ರು. ಇಲ್ಲ ಕಣ್ರಿ, ತುಂಬ ಚೆನ್ನಾಗಿದೆ, ಬನ್ನಿರಿ ಒಂದ್ಸಲ ಅಂತೇಳಿ ನಾನು ದಿನೇಶ್ ಇಬ್ಬರು ಹೋದ್ವಿ. ಸರಿ ಮುಗಿಸ್ಕೊಂಡು ಹಾಗೆ ಬರ್ತಾ ಹೇಳ್ತಿದ್ರು, ತುಂಬ ಚೆನ್ನಾಗಿದೆ ಕಣೆ, ನಾನು ನೋಡಿರಲಿಲ್ಲ, ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಅಂತ ಹೇಳಿದ್ರು. ಹಾಗೆಯೇ ಅಲ್ಲೇ ಬರ್ತಿರ್ಬೇಕಾದ್ರೆ ನನ್ನ ಚಿಕ್ಕಮ್ಮ ಬಂದಿದ್ಲು. ಆದರೆ ನನ್ನ ಚಿಕ್ಕಮ್ಮ ಬಂದಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಈಗ ಬನ್ನಿ ತೋರಿಸ್ತೀನಿ ಅವಳು ಬಂದಿರೋದನ್ನು. ಯಾವಾಗಲೂ ನಿನಗೆ ಕೆಟ್ಟದನ್ನೇ ಹಾಕ್ತಾ ಇರ್ತೀವಿ ನಾವು, ಆಯಿತಾ? ನಿನಗೇನಂತ ನನ್ನ ಲೈಫಲ್ಲಿ ತುಂಬ ಕೆಟ್ಟದಾಗ್ಬಿಟ್ಟಿದೆ, ಇಷ್ಟೇ ನನ್ನ ಜೀವನ ಅಂತ ನಿನ್ನ ಸಾಬೀತು ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದೆ, ಏನೆಂತಿಗೆ ನಾನು ಹುಲ್ಲಾಕಿದ್ರೆ ಕೊಳಕೆದು ಬಂದು ಹೆಚ್ಕೋತಂತೆ ಅಂದರೆ, ಇವಳು ಯಾವಾಗಲೂ ನಾನು ಯಾವುದು ಏನೋ ಬೇರೆ ಹೇಳ್ತಾ ಇದ್ರು, ಅದು ನನಗೆ ಅಂತ ಇದ್ದಾರೆ ಅನ್ಕೊಂಡು ಏನೆತ್ತಿಗೆ ಹುಲ್ಲು ಹಾಕಿದ್ರೆ ಕೊಳಕೆ ಬಂದು ಹೇಳಕತ್ತಿತ್ತು ಅಂತ. ಕುಂಬಳಕಾಯಿ ಕಳ್ಳ ಅಂದ್ರೆ ಈ ತರ ಹೇಳ್ಬೇಕು, ಅದನ್ನ ಆ ತರ ಹೇಳಿದ್ರೆ ಬೇಗ ಜನಕ್ಕೆ ಅರ್ಥ ಆಗುತ್ತೆ. ಆ ತರ ಎಲ್ಲ ಹೇಳ್ಬಾರ್ದು, ನಮ್ದು ಹಳೆ ಕಾಲದ್ದು. ನನ್ನ ಫಾಲೋವರ್ಸ್ ಅಂತಪ್ಪ ಅವರು, ಅದಕ್ಕೆ ಹುಡ್ಕೊಂಡು ಮನೆಗೆ ಬಂದವ್ರೆ ನೋಡಿ. ಏನೇನ್ ನೋಡಿದ್ರಿ ನನ್ನ ಫಾಲೋವರ್ಸ್ ಎಲ್ಲ ಅಂದ್ರೆ ನನ್ನ ಇನ್ಸ್ಟಾದಲ್ಲಿ ಆಗ್ಲಿ ಯೂಟ್ಯೂಬಲ್ಲಿ ಸೀರೆಗಳು, ಸರಗಳು, ಇದೆಲ್ಲ ಇಷ್ಟ ನಮ್ಗೆ. ಮೈಸೂರು ಕನ್ನಡ ಸಾರಿ ಇದೆಲ್ಲ ನೋಡಿದ್ರಾ? ಚೆನ್ನಾಗಿದೆಕಪ್ಪ, ಎಲ್ಲ ಚೆನ್ನಾಗಿದೆ. ನೀವೇ ಊರಂಟಿ? ನಾವು 16 ಅಂತ ನಂಜನಗೂಡು ತಾಲೂಕು. ಇಲ್ಲಪ್ಪ, ಮೈಸೂರು ಜೆ ಪಿ ನಗರ್. ಫಾಲೋವರ್ಸ್ ನೇಟಿವ್ ಅದು. ಹೌದಾ? ಓಕೆ ಓಕೆ. ಜೆ ಪಿ ನಗರ ಇದು ಆನಂದ ನಗರಕ್ಕೆ ಬಂದಿದ್ದೀರಾ ಹುಡ್ಕೊಂಡು? ನಮ್ ರೂಪ ಹೇಳಿದ್ರ ನಮ್ಮ ಮಗಳು ಅಂತ? ಏನಂದ್ರು? ನನ್ನ ಅಕ್ಕನ ಮಗಳು ಇಲ್ಲಿದ್ದಾರೆ, ಬನ್ನಿ ನಿಮ್ ಫಾಲೋವರ್ಸ್ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಬಾ ಅಂತ ಕರ್ಕೊಂಡು. ಅವ್ರು ಕೇಳ್ತಾ ಇದ್ರು, ನೀನ್ ಒಡವೆ ಹಾಕೊಂಡಾಗ ಸರ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ ಅಂತ. ಡೈರೆಕ್ಟ್ ಆಗಿ ತೋರಿಸ್ತೀನಿ ಅಂತ ಕರ್ಕೊಂಡು ಮನೇಲಿ ಇರ್ತಾಳೆ, ಎಲ್ಲ ಕೆಲಸ ಮಾಡ್ತಾರೆ. ಖುಷಿ ಆಯ್ತಾ? ನನ್ಗಂತೂ ತುಂಬಾನೇ ಖುಷಿ ಆಯ್ತು ನೀವು ಬಂದಿದ್ದು ನೋಡಿ. ನಂಗೆ ಅದಂದ್ರೆ ನೀವು ನನ್ನ ಫೋಟೋ ಎಲ್ಲ ತೋರಿಸಿದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ರೆ ಅದ್ ನೋಡೋತೀನಿ ಖುಷಿ ಆಯ್ತು. ಇಟ್ಟಿದ್ದೀನಿ ಗ್ಯಾಲರಿಯಲ್ಲಿ ನೋಡಿ, ಎಷ್ಟೊಂದು ದಿನ ಯುಗಾದಿ ಆದ್ಮೇಲೆ ನನಗೆ ನಿಜ ಖುಷಿ ಆಯ್ತು. ಆಂಟಿ ತೋರಿಸಿದ್ರಲ್ಲ ಗ್ರೀನ್ ಸ್ಯಾರಿ, ಅದನ್ನ ನೋಡೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಇವಾಗ ಏನ್ ತಿಂತೀರಾ? ಏನ್ ಕೊಡ್ರು ತಿಂತೀವಿ. ಏನ್ ಕೊಡ್ರು ತಿಂತೀರಾ? ತಿನ್ಬೇಡಿ. ಬನ್ನಿ ಈಗ ಅದೇ ಕಿಚನ್ಗೆ ಹೋಗೋಣ. ನನ್ನ ದಪ್ಪ ಕಟ್ತೀನಿ ಡಿಲೀಟ್ ಇದು ಸರಿನಾ? ಅಲ್ಲ, ರೀಲ್ಸ್ ಮಾಡೋ ತನಕ ಮಾಡ್ಬಿಟ್ಟು ಹಂಗೆ ನಿಂತ್ಕೊಂತೀನಿ, ಹಿಂಗೆ ನಿಂತ್ಕೊಂತೀನಿ ಅಂತ. ಹ್ಞೂ ಅಂದ್ರೆ ಈಗಾಗಲೇ ಡಿಲೀಟ್ ಮಾಡೋ ಕುಂಬಳಕಾಯಿ ಥರ ಕಾಣ್ತೀನಿ. ಕುಂಬಳಕಾಯಿ ಥರ ಆಗಿರೋದೇ ಉಂಟಂತಪ್ಪ ಅಲ್ವಾ ಆಂಟಿ? ನೋಡಿ ಇವಾಗ ಆಂಟಿ ಹೇಳಿ, ಏನ್ ಮಾಡ್ಬೇಕು ಹೇಳಿ, ಹೇಳ್ಬಿಡಿ ಒಂದ್ಸಲ. ಈಗ ಏನೋ ನನಗೆ ಹೇಳೋ ನೋಡಿ ಮಾತಾಡ್ತಿಲ್ಲ ಇವಾಗ. ಹೇಳ್ಬಿಡಿ ಪ್ಲೀಸ್, ಹೇಳಿ ಏನಂದ್ರಿ? ನೋಡಿ ಫ್ರೆಂಡ್ಸ್, ಟೀ ಮಾಡಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು, ಆಮೇಲೆ ಟೀ ಪುಡಿ ಹಾಕ್ಬಾರ ಅಂತ ಹೇಳ್ತಾರೆ. ಅದು ಚೆನ್ನಾಗಿ ಕುದಿದ್ಮೇಲೆ ಹಾಲು ಹಾಕ್ಬೇಕು. ಸಕ್ಕರೆ ಬೇಡ. ದೇವಸ್ಥಾನದಲ್ಲಿ ಇಬ್ರು ಭೇಟಿ ಆದ್ವಿ. ಅವ್ರು ಬಂದಿರೋದು ನನಗೆ ಗೊತ್ತಿಲ್ಲ, ನಾನು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಸರಿ ಅಂತ ಹೇಳಿ ಅವಳು ನನಗೆ ಫೋನ್ ಮಾಡಿದ್ರಲ್ಲಿ ಏನಂತ ದೇವಸ್ಥಾನದಲ್ಲಿ ಇದ್ದೀನಿ ಅಂದ ತಕ್ಷಣ ಇಬ್ರಿಗೂ ಫುಲ್ ಖುಷಿಯಾಗಿ ಇಬ್ರು ಮನೆಗೆ ಕರ್ಕೊ ಬಂದೆ. ಅವಾಗಿಂದ ಮಾತಾಡ್ತಿದ್ವಿ. ತುಮ್ಮಿ ಆಗ್ಬಿಟ್ಟಿದ್ದೀನಿ, ಏನ್ ಮಾಡ್ಲಿ ಅಂತ ನನ್ನ ಟಿಪ್ಸ್ ಕೇಳ್ತಿದ್ದಾರೆ. ನಾನು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಹೇಳ್ಕೊಡಲ್ಲ, ಹೊಟ್ಟೆ ಕಿಚ್ಚು. ನನ್ನ ಸಣ್ಣ ಆಗ್ಬಿಟ್ರೆ ಕಷ್ಟ. ಐಡೆಂಟಿಫೈ ಮಾಡ್ಬೇಕು. ನನ್ನ ಮಗಳು ಅಂತ ಹೇಳಕ್ಕೋಸ್ಕರ ನನ್ಗೆ ಹೇಳ್ತಾ ಇಲ್ಲ. ಹೇಳ್ಬಾರ್ದಲ್ವಾ ಆಂಟಿ? ಹೇಳ್ಕೊಡ್ಬೇಕಲ್ವ? ಅಮ್ಮನ ಸಣ್ಣಕ್ಕಾಗಿ ಸಿಮ್ ಆದ್ರೆ ಚೆನ್ನಾಗಿ ಮಾಡ್ತಲ್ವಾ? ಮಾಡ್ತಿದ್ಕಣೋ, ನಾನೆಲ್ಲ ಇದೆಲ್ಲ ಮಾಡ್ತಾ ಇದ್ದೀನಿ. ಓಟ್ಸ್ ತಿಂತಾಳೆ. ಓಟ್ಸ್ ತಿಂತೀಯ ನೀನು? ಏನ್ ತಿಂತೀಯ? ನಾನು ಬರೀ ವೆಜಿಟೇಬಲ್ಸ್, ತರಕಾರಿ, ಫ್ರೂಟ್ಸ್ ಅದನ್ನೇ ಇದು ಮಾಡ್ತೀನಿ. ಮಧ್ಯಾಹ್ನ 1 ಟೈಮ್ ಮತ್ತೆ ಬೇಳೆ ಡಾಲ್ಸ್ಗೆ ವೆಜಿಟೇಬಲ್ಸ್ ಒಂದು 200 ಗ್ರಾಮ್ಸ್ ಆ ಥರ ಯೂಸ್ ಮಾಡ್ತೀನಿ. ಮತ್ತೆ ನಾನ್ ವೆಜ್ ತಗೋಬೇಕಾದ್ರೆ 100-200 ತಪ್ಪಿದ್ರೆ 100 ml ಅಷ್ಟು. ನೋಡಿ, ಟೀ ಮಾಡ್ತಾ ಇದ್ದೀನಿ ಅವರಿಗೆ. ಪಾಪ ಅವಾಗಿಂದ ಬರೀ ಮಾತೇ ಆಯ್ತು, ಟೀನೇ ಮಾಡಲಿಲ್ಲ ಅಲ್ವಾ ಆಂಟಿ? ಬೇಜಾರು ಮಾಡ್ಕೊಬಿಡಿ, ನಾನು ಉಟ್ಕೊ ಬಂದಿಲ್ಲ. ಹುಡ್ಕ ಬಂದಿರೋರಿಗೆ ಟೀ ಮಾಡ್ಕೊಟ್ಟು ಬಿದ್ದು ಮಂದಿ ತರಚಿದಾಗ ಅಂತ ಬೇರೆ ಒಂದು ಅವ್ರು ಹೇಳ್ತಾರ ಅದನ್ನೇ ಬೇಲೆ ಆರ್ದೆ ಬಂದಿದ್ದೀವಿ. ಅಕ್ಕನೇ ಹೇಳ್ತಾ ಇದ್ದಾರೆ.
ಅಕ್ಕನಿಗೆ 20 ಇಯರ್ಸ್ ಆದ್ಮೇಲೆ ಒಂದು ಮುದ್ದು ಬೇಬಿ ಹುಟ್ಟಿದೆ. ನನ್ಗೆ ಆಶ್ಚರ್ಯ ಆಯ್ತು ಅಷ್ಟು ವರ್ಷ ಬಿಡ್ತಾನೆ ಅಂತ. ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ, ಫಾರಿನ್ ಬೇಬಿ ತರ ಇದ್ದಾನೆ ಮಗ. ಅವಾಗ ಬರ್ತಾರೆ ಅವನ್ನೇ ಕರ್ಕೊಬತ್ತೀನಿ ಇರು ಒಂದ್ಸರಿ. ಕರ್ಕೊಂಡ್ಬನ್ನಿ ಒಂದಿನ. ಅಮ್ಮ ಇವ್ರು ನಮ್ಮ ಫೋನಲ್ಲಿ ಇದಾರಲ್ಲ ಅವರಲ್ವ, ನಮ್ಮ ಫೋನಲ್ಲಿ. ಮತ್ತೆ ಇನ್ನೇನಕ್ಕೆ ಸಮಾಚಾರ? ಹೇಳಪ್ಪ ನೀನು. ಏನಿಲ್ಲಪ್ಪ, ಹೇಳ್ಬೇಕು. ಏನ್ ಇಷ್ಟ ಆಯ್ತು ನಮ್ಮಲ್ಲಿ? ನೀನೇ ಇಷ್ಟ ಆದ. ನೀನೇ ಇಷ್ಟ ಆದ. ನಾನ್ ಬಿಟ್ಟೆ- ಫಸ್ಟ್ ಮನೆಯಲ್ಲಿ ನಗುಮುಖದ ಸ್ವಾಗತ ಅದಿಷ್ಟ ಆಯ್ತು. ನಿಮ್ಮ ಮನೆ ಹೆಂಗಿದ್ರೆ ಫಸ್ಟ್ ನೀನಲ್ವಾ ಮೇಯ್ನು ಓಕೆ ಅಲ್ವಾ? ನಾವೇನ್ ಇವಾಗ ಬಂದು ಅವಾಗ ಹೋಗ್ತೀವಿ. ಫಸ್ಟ್ 4 ಚೆನ್ನಾಗಿರೋ ಮಾತು, ಆತ್ಮೀಯ. ಟೀ ರೆಡಿ ಆಯಿತು ಬಂದಂಥ ಗೆಸ್ಟ್ಗೆ. ಈಗ ಸ್ಪೆಷಲ್ ಗ್ಲಾಸಲ್ಲಿ ಅವ್ರ ಚಿಕ್ಕಮ್ಮಗೆ ತುಂಬ ಇಷ್ಟ ಅಂತೇಳಿ ಈ ಗ್ಲಾಸ್ ಟೀ ರೆಡಿ. ನಮ್ ಚಿಕ್ಕಮ್ಮಂಗ್ ತುಂಬಾ ಇಷ್ಟ ಟೀ ಅಂದ್ರೆ. ಮಾಡ್ಕೊಡಿ, ಅದಕ್ಕೆ ಏನಿಲ್ಲ. ಅವಳು ತುಂಬಾ ಇದೆ ಫೋಟೋಸ್. ಹೌದಾ? ಮತ್ತೆ ನನ್ನ ಮಗ ಫೋಟೋಸ್ ತುಂಬಾ ಇದೆ. ಇದೆ ಟೀ. ಮಿಕ್ಸರು ಚೆನ್ನಾಗಿದೆ, ಟೀನು ಚೆನ್ನಾಗಿದೆ. ಸುಡ್ತಾ ಇದೀಯಾ? ತುಂಬ ಸುಡ್ತಾ ಇದೆ. ಓಕೆ. ಸ್ವಲ್ಪ ಸ್ವಲ್ಪ ತಗೊಳ್ತೀನಿ. ಹೀಗೆ ಅದು ಕಾಫಿ ಟೀ ಕುಡಿಯೋದು. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ, ಲೈಕ್ ಮಾಡಿ. ನಿನ್ನ ವಿಡಿಯೋನ ಹಾಕ್ಬಿಟ್ರೆ ವಿಡಿಯೋನ ಆಗಾಗ ನೋಡ್ತಾ ಇದ್ದೀನಿ. ಆಗಲ್ಲ ಕಣೆ ಬಿಸಿ. ನಾವು ಸ್ವಲ್ಪ ಹಾಕೊಳ್ಳಿ, ಹೇಳ್ತೇನೆ. ನಾನು ಹಾಕ್ಬಿಡ್ತೀನಿ ನೋಡಿ. ಅವ್ರಿಗೆ ಅದನ್ನ ಕುಡಿಯೋದು ಗೊತ್ತಿಲ್ಲ, ನಾನೇ ಹೇಳ್ಕೊಡ್ತಾ ಇದ್ದೀನಿ. ನಂತರ ನಿಜ. ಕಲ್ತ್ಕೋಬೇಕಲ್ಲ. ಮೇಡಮ್ ಹೇಳ್ಕೊಟ್ಟು ಟ್ರೈನಿಂಗ್ ಕೊಡ್ತಾರ ಮೇಡಮ್. ನಾನು ಹೀಗೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಗೊಂಡ್ಬಿಟ್ಟು. ನಿನ್ ಸ್ಯಾರಿ ಆದ್ರೂ ಕಾಟನ್, ಪಾಪ ಅವ್ರದ್ದು ಶಿಫಾನು. ಕಾಟನ್ ರೇಷ್ಮೆ ಇದು. ಗದ್ವಾಲ್ ಸ್ಯಾರಿ ಇರ್ತಾರಲ್ಲ ಆ saree. ದೇವಸ್ಥಾನಗಳಿಗೆಲ್ಲ ಆಲ್ಮೋಸ್ಟ್ ನೀನ್ ಬಾರ್ಡರ್ ಸ್ಯಾರಿನೇ ಅಲ್ವಾ ಹಾಕೊಂಡೋದು? ದೇವಸ್ಥಾನಗಳಿಗೆಲ್ಲ ಆಲ್ಮೋಸ್ಟ್ ಬಾರ್ಡರ್ ಸ್ಯಾರಿನೇ ಹಾಕೊಂಡೋದು. ಬಾರ್ಡರ್ ಸಾರಿನ ಹಾಕೊಳ್ಬೋದು. ನಾನು ಆಲ್ಮೋಸ್ಟ್ ರೇಷ್ಮೆ ಸೀರೆ ಮತ್ತೆ ಈಗ ಮನೆಗೆ ಹೋಗ್ತಾ ಇದ್ರೆ ಇರಿ ಅಂದ್ರೆ ಇಲ್ಲ ಇಲ್ಲ ಟೈಮ್ ಆಯ್ತು ಅಂತ ಹೋಗ್ತಿದ್ದಾರೆ. ಇರ್ಬೋದಿತ್ತಲ್ವಾ? ಇಲ್ಲ, ಇನ್ನೊಂದ್ಸರಿ ಶಾವ್ಗೆ ಅವತ್ತು ಶಾವ್ಗೆ ಶ್ರಾವಣ ಮಾಸದಲ್ಲಿ ಒತ್ತು ಶಾವ್ಗೆ ರೀಲ್ಸ್ ನೋಡ್ಬಿಟ್ಟು, ರೀಲ್ಸ್ ಅಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನ ನೋಡಿ ಅವರು ಒತ್ತು ಶಾವ್ಗೆ ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮನೆ ಇಟ್ಕೊಂಡಿದ್ಯಾ. ವೆರಿ ಗುಡ್. ಇಷ್ಟು ಕೆಲಸದ ನಡುವೆಲ್ಲೂ ತುಂಬಾ ಖುಷಿ. ಶೆಡ್ಯೂಲ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಆಂಟಿ ಒಳ್ಳೆ ನಗುಮುಖದ ಇಲ್ಲ ಏನ್ ಗೊತ್ತಾ, ನಮ್ಗೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಬಗ್ಗೆ ಆಂಟಿ ಸಾರಿ ಮಾಡಿ ಕಳ್ಸ್ಬಿಟ್ಟಿದ್ರೆ ಹಂಗೆಲ್ಲ ಮಾಡಕ್ಕಾಗತ್ತಾ? ನಾನು ಹುಡ್ಕೊಂಡ್ಬಂದಿರ್ಬೇಕಾದ್ರೆ ನೀವು ನನ್ ಫಾಲೋವರ್ಸ್ ಮನೆಗ್ ಬಂದವ್ರೆ, ನೀನ್ ನನ್ಗೆ ನಗ್ನಗಿತ ಮಾತಾಡ್ದಲ್ಲ ಖುಷಿ ಆಯ್ತು ಅಂತ ಹೇಳ್ತವ್ರೆ. ನೀನ್ ಏನಾದ್ರು ಬೇಜಾರ್ ಮಾಡ್ಕೊಬಿಡಿ, ಇನ್ನೊಂದ್ಸಲ ಮಾತಾಡ್ತೀನಿ ಅಂದ್ರೆ ನಮ್ಮ ಮನೆಗ್ ಬರ್ತಿರ್ಲಿಲ್ಲ ನಾನಂತೂ ಬೇಜಾರಾಗೋದು. ನಿಮ್ ಜನ್ಮದಲ್ಲೇ ಬರ್ತಿರ್ಲಿಲ್ಲ. ಹಂಗೆಲ್ಲ ಮಾತಾಡಕ್ಕಾಗತ್ತ ಆಂಟಿ? ನಾವು ಅಂತಾರೆ ಮಾತು ಕೆಲವ್ರು ಮಾಡ್ತಾರೆ. ನಾವಂತೂ ಯಾರಿಗೂ ಹಂಗ್ ಮಾತಾಡಲ್ಲ. ಮನೆಗ್ ಬಂದವ್ರಂತೂ ಜಗಳ ಆಡಿದ್ರು ಕೂಡ ನಮ್ಮ ಮನೆಗ್ ಬಂದ್ರೆ ನಾನು ಮಾತಾಡ್ಬಿಡ್ತೀನಿ. ಹೌದು, ಶತ್ರುಗಳನ್ನ ವಿತರಣೆ ಮಾಡ್ಬೇಕು ಅಂತ. ಖಂಡಿತ. ನೋಡಿ ಹೋಗ್ತಾ ಇದ್ದಾರೆ ಇವಾಗ. ಬಾಯ್. ಬಾಯ್. ಮತ್ತೆ ನೀವು ಹಾ ಬಾಯ್ ಆಂಟಿ. ಖುಷಿ ಆಯ್ತು. ಇಲ್ಲಿಗೆ ನಾನು ವಿಡಿಯೋ ಕ್ಲೋಸ್ ಆಯ್ತು.